ಹೆಣ್ಮಕ್ಳಿಗೆ ಕೂಲ್ ಅಂದ್ರೇ ಸಿಂಗಾರ. ಕೂಲೊಂದು ಉದ್ದ ಹಾಗೆ ದಪ್ಪ ಇದ್ದರೆ ನಾವು ಯಾವ ರೀತಿ ಹೇರ್ ಸ್ಟೈಲ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಾ ಇರುವಂಥ ಹೇರ್ ಪ್ಯಾಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಹೇರ್ ಪ್ಯಾಕ್ನ ವೀಕ್ಲಿ ಒಂದ್ಸಲ ಹಚ್ಚಬೇಕಾಗುತ್ತೆ. ನೀವು ಕಂಟಿನ್ಯೂಸ್ ಆಗಿ 2 ತಿಂಗಳು ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ಸಲ್ಲಿ ತುಂಬಾ ಚೇಂಜಸ್ ಕಾಣ್ತೀರಾ. ಅದು ಯಾವುದದು ಹೇರ್ ಪ್ಯಾಕು ಅಂತ ಬನ್ನಿ ನೋಡೋಣ. ಇಲ್ಲಿಗೆ ನಾನಿಲ್ಲಿ ಹಿಂದಿನ ದಿನ ರಾತ್ರಿನೇ 1.5 ಸ್ಪೂನಷ್ಟು ಮೆಂತೆಕಾಳನ್ನ ನೆನೆಸಿಕ್ಕಿದ್ದೆ. ನಿಮ್ಮ ಕೂದಲಿಗೆ ಅನುಗುಣವಾಗಿ ನೀವು ಮೆಂತೆಕಾಳನ್ನ ನೆನೆ ಹಾಕೊಳ್ಳಿ. ನನ್ನ ಕೂದಲಿಗೆ 1.5 ಸ್ಪೂನ್ ಸಾಕಾಗುತ್ತೆ. ಯೂಶ್ವಲಿ ಎಲ್ಲರಿಗೂ 1.5 ಸ್ಪೂನ್ 1 ಸ್ಪೂನ್ ಸಾಕಾಗುತ್ತೆ. ಇದು ಮಿಕ್ಸಿ ಮಾಡಿದಾಗ ಜಾಸ್ತಿ ಆಗುತ್ತೆ. ಸೊ 1 ಸ್ಪೂನ್ 1.5 ಸ್ಪೂನ್ ಹಾಕೊಳ್ಳಿ. ಈ ಮೆಂತೆಕಾಳಿಂದ ಏನೇನೆಲ್ಲ ನಮ್ಗೆ ಯೂಸಸ್ ಅಂದರೆ, ಮೆಂತೆಕಾಳಿಂದ ನಮ್ಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಹೇರ್ ಗ್ರೋತಿಗೆ ಪ್ರಮೋಟ್ ಮಾಡುತ್ತೆ, ಹಾಗೆ ನಮ್ಮ ಕೂದಲನ್ನ ನರಿಷ್ ಮಾಡುತ್ತೆ, ಹೇರಿಗೆ ಇದು ಸ್ಟ್ರೆಂತ್ ಕೊಡುತ್ತೆ. ಹಾಗೆ ನಿಮಗೇನಾದರೂ ವೈಟ್ ಹೇರ್ಸ್ ಆಗ್ತಾ ಬಂತು ಅಂದರೆ ಇದು ಕ್ರಮೇಣವಾಗಿ ಕಡಿಮೆನೂ ಮಾಡುತ್ತೆ. ಇಷ್ಟೆಲ್ಲ ಯೂಸಸ್ ಇರುವಂಥ ಮೆಂತೆನ ಒಂದು ಯೂಸಸ್ ಇದೆ. ಈ ಮೆಂತೆಕಾಳನ್ನ ನೆನೆಸಿಟ್ಟಿದ್ವಲ್ಲ ಅದನ್ನು ನಾನಿಲ್ಲಿ ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಕೋಕೋನಟ್ ಆಯಿಲ್ ಹಾಕ್ತಾ ಇದ್ದೀನಿ. ಕೋಕೋನಟ್ ಆಯಿಲ್ ಹಾಕೋದ್ರಿಂದ ನಿಮ್ಮ ಹೇರ್ಸ್ಗೆ ಮಾಯ್ಚರೈಸ್ ಮಾಡುತ್ತೆ, ಹಾಗೆ ನಿಮ್ಮ ಸ್ಕ್ಯಾಲ್ಪಲ್ಲಿರುವಂಥ ಇರಿಟೇಷನ್ನ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಬ್ರೇಕೇಜಸ್ಸು ಸ್ಪ್ಲಿಟ್ ಎಂಡ್ಸ್ ಕೂಡ ಕಡಿಮೆ ಮಾಡುತ್ತೆ. ಇನ್ನು ಅಲೋವೆರಾ ಹಾಕೋದ್ರಿಂದ ಸಿಲ್ಕಿ ಆ್ಯಂಡ್ ಸ್ಮೂತ್ ಹೇರ್ ನಿಮ್ಮದಾಗುತ್ತೆ. ಅದ್ರ ಜೊತೆಗೆ ಡ್ಯಾಂಡ್ರಫ್ ಹಿಚಿಂಗ್ನೆಸ್ ಎಲ್ಲ ಕಡಿಮೆ ಮಾಡುತ್ತೆ. ಇದು ಹೇರ್ ವಾಲ್ಯೂಮ್ನ ಜಾಸ್ತಿ ಮಾಡುತ್ತೆ. ನಾನಿಲ್ಲಿ ಪತಾಂಜಲಿ ಅಲೋವೆರಾನ ಯೂಸ್ ಮಾಡಿದ್ದೀನಿ. ಕೋಕೋನಟ್ ಆಯಿಲ್ ಬಂದು ಪ್ಯಾರಾಚೂಟ್ ಯೂಸ್ ಮಾಡಿದ್ದೀನಿ. ಸೊ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಇನ್ನು ನ್ಯಾಚುರಲ್ ಅಲೋವೆರಾ ಕೂಡ ಯೂಸ್ ಮಾಡ್ಬೋದು, ನ್ಯಾಚುರಲ್ ಕೋಕೋನಟ್ ಆಯಿಲ್ ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ನನ್ನ ಸ್ಕ್ಯಾಲ್ಪಿಗೆ ಸ್ವಲ್ಪ ಡಿವೈಡ್ ಮಾಡಿಕೊಂಡು ನನ್ನ ಹೇರ್ಸ್ನ ಹಚ್ಕೊಡ್ತಾ ಇದ್ದೀನಿ. ನೀವು ಹಚ್ಕೊಂಡು ಒಂದು 30 ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ. ಇದಕ್ಕೇನು ತುಂಬ ಒಂದು ಗಂಟೆ ಬಿಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬೇಗನೆ ಡ್ರೈ ಆಗುತ್ತೆ. ಒಂದು 20-30 ಮಿನಿಟ್ಸ್ ಸಾಕಾಗುತ್ತೆ. ಇದನ್ನು ಹಚ್ಕೊಂಡು ಒಂದು 30 ಮಿನಿಟ್ಸ್ ಆದಮೇಲೆ ಮೈಲ್ಡಾಗಿರುವಂಥ ಶಾಂಪೂನ ಯೂಸ್ ಮಾಡಿ ಹೇರ್ ವಾಶ್ನ ಮಾಡಿ. ಏಕೆಂದರೆ ನಾವು ಸ್ವಲ್ಪ ಕೋಕೋನಟ್ ಆಯಿಲ್ನ ಮಿಕ್ಸ್ ಮಾಡಿರ್ತೀವಲ್ಲ, ಸ್ವಲ್ಪ ಆಯಿಲಿ ಅನಿಸ್ಬೋದು ನಿಮಗೆ. ಈ ಹೇರ್ ಪ್ಯಾಕು ಹೇರ್ ಗ್ರೋತಿಗೆ ತುಂಬಾ ಬೆನಿಫಿಟ್ ಆಗಿದೆ. ನಾನಿದಂತೂ ಸುಮಾರು ವರ್ಷಗಳಿಂದ ಟ್ರೈ ಮಾಡ್ತಾ ಇದ್ದೀನಿ. ನನಗಂತೂ ತುಂಬ ಒಳ್ಳೆ ರಿಸಲ್ಟ್ನ ಕೊಟ್ಟಿದೆ. ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಯಾರೆಲ್ಲ ಟ್ರೈ ಮಾಡಿಲ್ಲ, ತುಂಬ ಹೇರ್ ಫಾಲ್ ಆಗ್ತಿದೆ, ನನ್ನ ಕೂದಲಲ್ಲಿ ಹೇರ್ ಗ್ರೋತ್ ಇಲ್ಲ, ಸ್ಪ್ಲಿಟ್ ಎಂಡ್ಸ್ ಆಗ್ತಾಯಿದೆ, ಫ್ರೀಜಿನೆಸ್ ಇದೆ, ನನ್ನ ಕೂದಲು ಶೈನ್ ಇಲ್ಲ ಅನ್ನೋರೆಲ್ಲರೂ ಈ ಹೇರ್ ಪ್ಯಾಕ್ನ ಟ್ರೈ ಮಾಡಿ. 1-2 ಸಲ ನೀವು ಟ್ರೈ ಮಾಡಿ, ಡೆಫಿನೆಟ್ಲಿ ನಿಮಗೂ ಈ ಹೇರ್ ಪ್ಯಾಕು ಇಷ್ಟ ಆಗುತ್ತೆ. ಕೆಳಗಡೆ ಬುಡ, ಸ್ಪ್ಲಿಟ್ ಎಂಡ್ಸು ಎಲ್ಲ ಕಡೆನೂ ಈ ಪ್ಯಾಕ್ನ ಅಪ್ಲೈ ಮಾಡಿ. ಆದಷ್ಟು ಕೂದಲಿಗೆ ಸಲ್ಫೇಟ್ ಫ್ರೀ, ಪ್ಯಾರಾಮೆಡ್ ಫ್ರೀ ಇರುವಂಥ ಶಾಂಪೂನ ಯೂಸ್ ಮಾಡಿ. ನಾನಿಲ್ಲಿ ಕರೆಂಟ್ಲಿ ವಿಶ್ಕೇರ್ ಶಾಂಪೂನ ಯೂಸ್ ಮಾಡ್ತಾ ಇದ್ದೀನಿ. 2 ವೀಕ್ಸ್ ಆಯಿತು. ಗುಡ್ ರಿಸಲ್ಟ್ನ ಕಂಡ್ಕೊಳ್ತಾ ಇದ್ದೀನಿ. ಮಾರ್ಕೆಟಲ್ಲಿ ಸಲ್ಫೇಟ್ ಫ್ರೀ, ಪ್ಯಾರಾಮೆಡ್ ಫ್ರೀ ಇರುವಂಥ ಸಾಕಷ್ಟು ಶಾಂಪುಗಳು ಅವೈಲೇಬಲ್ ಇದೆ. ಲೈಕ್ ಮಮಾಅರ್ಥ, ಗುಡ್ ವೈಬ್ಸ್, ವಿಶ್ಕೇರ್. ನಿಮ್ಮ ಬಜೆಟಿಗೆ ಅನುಗುಣವಾಗಿ ನೀವು ಶಾಂಪೂನ ಪರ್ಚೇಸ್ ಮಾಡಿ. ಆದಷ್ಟು ಕೆಮಿಕಲ್ಸಿಂದ ಅವಾಯ್ಡ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ವೀಕ್ಲಿ 2 ನೀವು ಎಣ್ಣೆ ಹಚ್ಚೋದ್ರಿಂದ ನಿಮ್ಮ ಹೇರ್ಗೆ ತುಂಬಾ ಒಳ್ಳೆಯದು, ಹೇರ್ ಗ್ರೋತಿಗೆ ಪ್ರಮೋಟ್ ಮಾಡುತ್ತೆ. ಈ ಪ್ಯಾಕ್ನ ನೀವು ಎಲ್ಲ ಸೀಸನಲ್ಲೂ ಅಪ್ಲೈ ಮಾಡ್ಬೋದು. ಅಂದರೆ ಮಳೆಗಾಲ, ಬೇಸಿಗೆಗಾಲ ಅಪ್ಲೈ ಮಾಡ್ಬೋದು. ಇನ್ನು ಬೇಸಿಗೆಗಾಲದಲ್ಲಂತೂ ನಿಮ್ಮ ಹೇರ್ಸ್ಗೆ ಸಿಕ್ಕಾಪಟ್ಟೆ ತಂಪನ್ನ ಕೊಡುತ್ತೆ. ಸೊ ಮಳೆಗಾಲದಲ್ಲಿ ಶೀತ ಆಗುತ್ತೆ ಅಂತ ಅಂದ್ಕೋಬೋದು. ಆ ಥರ ಏನೂ ಆಗಲ್ಲ. ಜಸ್ಟ್ ಒಂದು 30 ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ ಈ ಹೇರ್ ಪ್ಯಾಕು. ಎಲ್ಲ ಹೇರ್ ಪ್ಯಾಕ್ ಆದ ನಂತರ ನಾನಿಲ್ಲಿ ಪೋನಿ ಕಟ್ತಾ ಇದ್ದೀನಿ. ಸೊ ಪೋನಿ ಕಟ್ಟಿ ಒಂದು 30 ಮಿನಿಟ್ಸ್ ಬಿಟ್ಟರೆ ಇದು ಸಾಕಾಗುತ್ತೆ. ಅದಕ್ಕೆ ಜಾಸ್ತಿ ಕ್ಲಿಪ್ಸು, ರಬ್ಬರ್ಸ್ ಎಲ್ಲ ಯೂಸ್ ಮಾಡಬೇಡಿ. ಅದರಿಂದನೂ ಕೂಡ ಹೇರ್ ಫಾಲ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ಒಂದು 30 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ತಾ ಇದ್ದೀನಿ. ನೋಡಿ, ನನ್ನ ಒಂದು ದಟ್ಟನೆ ಆಗಿರುವಂಥ ಕೂದಲನ್ನ ಹೇರ್ ಪ್ಯಾಕ್ನ ಮಿಸ್ ಮಾಡದೆ ಟ್ರೈ ಮಾಡಿ. ನೀವು ನಿಮ್ಮ ಹೇರ್ಸಲ್ಲಿ ಇನ್ವಿಸಿಬಲ್ ರಿಸಲ್ಟ್ನ ಕಾಣ್ತೀರ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರೋ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಒಟ್ಟಿಗೆ ನನ್ನ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಈ ಹೇರ್ ಪ್ಯಾಕು ಹೇರ್ ಗ್ರೋತಿಗೆ ಸಿಕ್ಕಾಪಟ್ಟೆ ಒಳ್ಳೆಯದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಆಲ್.